ದೇವರ ಆಶೀರ್ವಾದ ಶ್ರೀಮಂತ ಬಚ್ಚೇಗೌಡರು ಅವರು ಶರತ್ ಬಚ್ಚೇಗೌಡರು ಹಾಗೂ ಅವರು ಬೆಣಗಾನಹಳ್ಳಿ ಕುಟುಂಬ ಆಶೀರ್ವಾದ ಹಾಗೂ ಕೋಟಹಳ್ಳಿ ಸೊಣ್ಣಪ್ಪನವರು ಅವರು ಮಗ ಸುರೇಶ್ ಅವರು ಅವ್ರ ಕುಟುಂಬದವರು ಆಶೀರ್ವಾದ ಹಾಗೂ ನನ್ನ ಇಲ್ಲಿ ಸೇರಿರುವ ಜನ ಹಾಗೂ ನಮ್ಮ ಬ್ಯಾಂಕಿನ ಸಿಬ್ಬಂದಿ ಹಾಗೂ ಡೈರೆಕ್ಟ್ರು ಏನು ನಮ್ಮ ನಿರ್ದೇಶಕರೇನಿದ್ದಾರೆ ಎಲ್ಲ ಸೇರಿ ನಾನು ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ನನಗೆ ಭಾಳ ಸಂತೋಷ ಆಗಿದೆ. 5 ವರ್ಷ ಇಲ್ಲಿ ಡೈರೆಕ್ಟ್ರಾಗಿದ್ದೆ. ನನಗೆ ಒಂದು 3 ಸಲ ಇಲ್ಲಿ ಅಧ್ಯಕ್ಷ ಸ್ಥಾನ ಇದಕ್ಕೆ ಮಿಸ್ ಆಗಿತ್ತು. ಅದನ್ನ ಈ ಸರಿ ನನಗೆ ಗುರುತಿಸಿ ಬಚ್ಚೇಗೌಡರು ನಮ್ಮ ಕೋಟಹಳ್ಳಿ ಫ್ಯಾಮ್ಲಿ ಹಾಗೂ ನಮ್ಮ ಜನ ಏನು ಇದ್ದಾರೆ ನಮ್ಮ ಹಿತೈಷಿಗಳೆಲ್ಲ ಒಂದು ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ಇವತ್ತು ನಾನು ಪ್ರೆಸಿಡೆಂಟ್ ಉಳಿಸ್ಕೊಂತೀನಿ. ಇಲ್ಲಿ ನಮ್ಗೆ ಬಂದಿರೋದು ಇಲ್ಲಿ ರೈತಾಪಿ ಜನ ಇಲ್ಲೇ ಲೋನ್ ಕೊಡ್ತಾರೆ. ನಾವು ಆದಷ್ಟು ರೈತರಿಗೆ ಅನುಕೂಲ ಮಾಡೋಕ್ಕೆ ನಾನು ಆದಷ್ಟು ನನ್ನ ಕೈಲಾದ ಮಾತ್ರ ನನ್ನ ಅವಧಿಯಲ್ಲಿ ಪ್ರಯತ್ನ ಬೀಳ್ತೀನಿ ಅಂತ ನಾನು ಭರವಸೆ ಕೊಡ್ತೀನಿ. ಬಚ್ಚೇಗೌಡರ ಒಂದು ಇದ್ರ ಮೇಲೆ ನಾವು ಶರತ್ ಬಚ್ಚೇಗೌಡರು MLA ಅವರು ಅವರ ಒಂದು ಆಶೀರ್ವಾದದಿಂದ ನಾನು ಇಲ್ಲಿ ಆಗಿದ್ದೀನಿ, ಅಧ್ಯಕ್ಷನಾಗಿದ್ದೀನಿ. ಆದರೆ ಅವರ ನಂಬಿಕೆ ನಾನು ಉಳಿಸ್ಕೊಬೇಕಾಗ್ತದೆ. ಅದನ್ನ ನಾನು ಇವತ್ತು ಏನು ಇಲ್ಲಿ ಬ್ಯಾಂಕು ನಾನು ಮೊದಲು 5 ವರ್ಷ ನಮ್ಮದು ಚೆನ್ನಾಗಿ ನಡ್ತು. ಡಿಸ್ಟಿಕಲ್ಲಿ ನಾವು 5ನೇ ಸ್ಥಾನದಲ್ಲಿದ್ದೀರಿ ಉಸಿಲಲ್ಲಿ. ಇದರಲ್ಲಿ ಸ್ಟೇಟ್ನಲ್ಲಿ ಇದು ನಮ್ಮ ಜಿಲ್ಲೆಯಲ್ಲಿ ನಾವು 1ನೇ ಸ್ಥಾನದಲ್ಲಿದ್ದೀರಿ. ಅದನ್ನು ನಾವು ಇನ್ನೂ ಒಂದು ಹಂತಕ್ಕೆ ಸ್ಟೇಟ್ನಲ್ಲಿ ನಾವು ಒಂದು ಹಂತ ಇನ್ನೂ ಒಂದು ಹಂತ ತಗೊಂಡೋಗೋಕ್ಕೆ ಪ್ರಯತ್ನ ಪಡ್ತೀವಿ. ಸರಿ 99% ಐತೆ ಸ್ಟೇಟ್ನಲ್ಲಿ. ಅದಕ್ಕೆ ನಾವು 5ನೇ ಸ್ಥಾನದಲ್ಲಿ, ನಮ್ಮ ಡಿಸ್ಟಿಕ್ನಲ್ಲಿ ನಾವು 1ನೇ ಸ್ಥಾನದಲ್ಲಿದ್ದೀರಿ. ನಾವು ಇಲ್ಲಿ ಡೈರೆಕ್ಟ್ರು ನಾವು ಒಳ್ಳೆ ಫಲಾನುಭವಿಗಳು ರೈತರು ಒಳ್ಳೆ ರೈತರನ್ನ ಗುರುತಿಸಿ ಕೊಡೋದ್ರಿಂದ ಉಸುಲಿಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ. ಎಲ್ಲ ರೈತರು ತಂದು ಟೈಮ್ ಸರಿಗೆ ನಮ್ಗೆ ಪೇಮೆಂಟ್ ಇಲ್ಲಿ ಬ್ಯಾಂಕಲ್ಲಿ ಕೊಡ್ತಾರೆ. ಅದನ್ನೀಗ ಉಸುಲಿನಿಂದ ಇರೋದನ್ನ ನಾವು ಡಿಸ್ಟಿಕ್ನಲ್ಲಿ 1ನೇ ಸ್ಥಾನದಾಗಿದ್ದೀರಿ, ಸ್ಟೇಟ್ನಲ್ಲಿ 5ನೇ ಸ್ಥಾನದಲ್ಲಿ. ನಮ್ಮ ಕರ್ಬೇನಹಳ್ಳಿ ಬಿಪು ಅವ್ರ ತಂದೆಯವರು ದೊರೆಸ್ವಾಮಿಗೌಡರು ಅಧ್ಯಕ್ಷರಾಗಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ, ಹಿಂಗೆ ಬ್ಯಾಂಕ್ನೆಲ್ಲ ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ, ನಮಗೆ ಅವ್ರ ಆಶೀರ್ವಾದನೂ ಇರಲಿ. ಮಾಡಿಸ್ಕೊಂಡು ಹೋಗ್ತಾರೆ. ಮುಂದೇನು ಅನುಭವ ಇರೋದರಿಂದ ಇವರು ಈ ಬ್ಯಾಂಕಿನ ಉನ್ನತ ಸ್ಥಾನಕ್ಕೆ ತಗೊಂಡೋಗೋಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಇವರಿಗೆ ಶುಭಾಶಯಗಳು ನಾವು ಹೇಳ್ತಾ ಅಧ್ಯಕ್ಷರಾಗಿರೋದಕ್ಕೆ ನನಗೆ ಇಷ್ಟ ಇಲ್ಲ. ಮುನಿರಾಜು ಅಂತ ಈ ಬ್ಯಾಂಕಿನ ಡೈರೆಕ್ಟರ್.